ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಮುದ್ರಾ ಯೋಗದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಮೈಗ್ರೇನ್ ಸಮಸ್ಯೆ ಬಗ್ಗೆ. ಏನಪ್ಪ ಇದು ಮೈಗ್ರೇನ್ ಸಮಸ್ಯೆ ಅಂತಂದರೆ ವಿಪರೀತವಾದಂಥ ತಲೆನೋವು, ಅದರಲ್ಲೂ ಎಡಗಡೆ ಜಾಸ್ತಿ ನೋವ್ತಾ ಇರುತ್ತೆ, ಇಲ್ಲ ಬಲಗಡೆ ಜಾಸ್ತಿ ನೋವ್ತಾ ಇರುತ್ತೆ. ಈ ತಲೆನೋವು ಜಾಸ್ತಿ ಆಗಿ ವಾಮಿಟ್ ಆಗಿ ಅದು ಸರಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ತಲೆ ಭಾರ ಆಗೋದು, ತಲೆ ತುಂಬಾ ಒತ್ತಡಕ್ಕೊಳಗಾಗೋದು. ಅದೇ ರೀತಿಯಾಗಿ ಎಡಗಡೆ ಹಾಗೆ ಬಲಗಡೆ ವಿಪರೀತವಾಗಿ ನೋವುಗಳು ಕಾಣಿಸ್ಕೊಳೋದು. ಇದನ್ನು ನಾವು ಮೈಗ್ರೇನ್ ಸಮಸ್ಯೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಹಾಗಾದರೆ ಈ ಮೈಗ್ರೇನ್ ಸಮಸ್ಯೆ ಹೇಗಪ್ಪ ಬರುತ್ತೆ ಅಂದರೆ ಇದಕ್ಕೆ ಹಲವಾರು ಕಾರಣಗಳಿದೆ. ಒಬ್ರೊಬ್ರಿಗೆ ಒಂದೊಂದು ರೀತಿ ಸಮಸ್ಯೆಗಳಿಂದ ಇದು ಕಾಣಿಸ್ಕೊಳುತ್ತೆ. ನೋಡಿ, ಕೆಲವ್ರಿಗೆ ಪರ್ಟಿಕ್ಯುಲರಾಗಿ ಆ ಟೈಮು ತಿಂಡಿ, ಆಹಾರ ಮತ್ತು ಈ ಊಟಗಳು ಸೇರಿಸಿಲ್ಲ ಅಂತಂದರೆ ಅದು ಮೈಗ್ರೇನ್ಗೆ ಒಳಗಾಗುತ್ತೆ. ಅದೇ ರೀತಿಯಾಗಿ ಬಾಡಿಯಲ್ಲಿ ಉಷ್ಣತೆ ಹೆಚ್ಚಾದ್ರೂ ಮೈಗ್ರೇನ್ ಕಾಣಿಸ್ಕೊಳುತ್ತೆ. ಅದೇ ರೀತಿಯಾಗಿ ಒತ್ತಡಯುಕ್ತವಾದಂತಹ ಒಂದು ಲೈಫ್ ಸ್ಟೈಲಿಂದನೂ ಮೈಗ್ರೇನ್ ಅನ್ನೋದು ಕಾಣಿಸ್ಕೊಳುತ್ತೆ. ಅದೇ ರೀತಿಯಾಗಿ ಬೇಡವಾದ ಚಿಂತನೆಗಳು, ಒಂದೇ ಚಿಂತನೆಯೂ ಒತ್ತಡಯುಕ್ತವಾಗಿ ನಮ್ಮ ತಲೆಯಲ್ಲಿ ಮಾಡ್ತಾ ಇದ್ರೂ ಅದು ಮೈಗ್ರೇನ್ಗೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ವಾತ ಪಿತ್ತ ಕಫದಲ್ಲಿ ವೇರಿಯೇಷನ್ಸ್ ಆದ್ರೂ ಮೈಗ್ರೇನ್ ಸಮಸ್ಯೆ ಕಾಣಿಸ್ಕೊಳುತ್ತೆ. ಇದಿಷ್ಟೇ ಅಲ್ದಿಲ್ದಿರ ನಮ್ಮಲ್ಲಿ ಏನು ಪಂಚವಾಯುಗಳು ಅನ್ನೋದಿದೆಯಲ್ಲ, ವ್ಯಾನ, ಅಪಾನ, ಉದಾನ, ಸಮಾನ, ಈ ರೀತಿಯಾದ ವಾಯುಗಳಲ್ಲಿ ಏನಾದ್ರು ವೇರಿಯೇಷನ್ಸ್ ಆದ್ರೂ ಈ ಒಂದು ಮೈಗ್ರೇನ್ ಸಮಸ್ಯೆ ಕಾಣಿಸ್ಕೊಳೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಿದ್ದಾಗ ಈ ಒಂದು ಮೈಗ್ರೇನ್ಗೆ ಯಾವ ಮುದ್ರೆ ಮಾಡೋದ್ರಿಂದ ಮೈಗ್ರೇನ್ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅನ್ನೋದನ್ನು ನಾವು ಇವತ್ತಿನ ದಿನ ನೋಡೋಣ. ಮೊದಲಿಗೆ ಈ ಒಂದು ಏನು ಮೈಗ್ರೇನ್ ಸಮಸ್ಯೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಪಂಚವಾಯುಗಳನ್ನ ಅದು ಸಮತ್ವದಲ್ಲಿ ತೊಗೊಂಬರಬೇಕು. ಅದೇ ರೀತಿಯಾಗಿ ತ್ರಿದೋಷಗಳು ಅನ್ನೋದೇನಿದೆ, ವಾತ ಪಿತ್ತ ಕಫ, ಅದನ್ನು ಈಕ್ವಲ್ಗೆ ತೊಗೊಂಬರ್ಬೇಕಾಗುತ್ತೆ. ಅಷ್ಟೇ ಅಲ್ದಿರ ನಮ್ಮ ತಲೆ, ನಮ್ಮ ಮನಸ್ಸು ಯೋಚನಾ ಒಂದು ಮುಕ್ತವಾಗಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಏನು ಈ ನಾಸ್ಟ್ರಿಲ್ಸ್ಗಳಿದೆ, ಅದು ಸರಾಗವಾಗಿ, ಅಂದರೆ ಎರಡೂ ನಾಸ್ಟ್ರಿಲ್ಸಲ್ಲೂ ಸರಾಗವಾಗಿ ದೀರ್ಘವಾದ ಉಸಿರಾಟ ಆಡ್ದಾಗ್ಲೂ ಈ ಮೈಗ್ರೇನ್ ಸಮಸ್ಯೆಯಿಂದ ಆಚೆ ಬರಬಹುದು. ಹಾಗಿದ್ದಾಗ ಈ ಎಲ್ಲದರನ್ನು ಸರಿ ಮಾಡೋದಕ್ಕೆ ನಮಗೆ ಮುದ್ರೆಗಳು ತುಂಬಾ ಸಹಾಯಕಾರಿಯಾಗಿದೆ. ಹೀಗಿರುವಾಗ ಈ ಯಾವ ಮುದ್ರೆಗಳಪ್ಪ ಮೈಗ್ರೇನ್ ಸಮಸ್ಯೆಗೆ ಉತ್ತಮವಾಗಿದೆ ಅನ್ನೋದಾದರೆ, ಅದರಲ್ಲಿ ವಾಯು ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಯಾಕಂದರೆ ನೋಡಿ, ವಾಯುವಲ್ಲಿ ಅಸಮತೋಲನ ಉಂಟಾದಾಗ ಮೈಗ್ರೇನ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ವಾಯುವನ್ನು ನಿಗ್ರಹಿಸಿದಾಗ ಏನಾಗುತ್ತೆ ಅಂದರೆ, ವಾಯುವನ್ನು ಸಮತ್ವ ಸ್ಥಿತಿಯಲ್ಲಿಟ್ಟಾಗ ಮೈಗ್ರೇನ್ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಅದೇ ರೀತಿಯಾಗಿ ಪೃಥ್ವಿ ಮುದ್ರೆ. ಪೃಥ್ವಿ ಮುದ್ರೆ ಅಂತನ್ನೋದು ನಮ್ಮ ದೇಹಕಾರಕವಾದ ಮುದ್ರೆ ಆಗಿದೆ. ಅಂದರೆ ದೇಹದಲ್ಲಿರುವಂತಹ, ಮನಸ್ಸಿನಲ್ಲಿ ಇರುವಂತಹ ಒತ್ತಡಗಳನ್ನು ನಿವಾರಣೆ ಮಾಡೋದ್ರಲ್ಲಿ ಈ ಪೃಥ್ವಿ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ಜ್ಞಾನ ಮುದ್ರೆ. ನೋಡಿ, ತಲೆಗೆ ಸಂಬಂಧಿಸಿದ ಯಾವುದೇ ಪ್ರಾಬ್ಲಮ್ ಇರಲಿ ಜ್ಞಾನ ಮುದ್ರೆಯಿಂದ ನಿವಾರಣೆ ಆಗುತ್ತೆ. ಯಾಕಂದರೆ ಪ್ರಾಣಶಕ್ತಿ ಅನ್ನೋದು ಆ ಒಂದು ತಲೆಗೆ ಹೋದಾಗ ಅಲ್ಲಿರುವಂತಹ ಗ್ರಂಥಿಗಳು ಜಾಗೃತಿ ಆಗುತ್ತೆ. ಅಲ್ಲಿರುವಂತಹ ಸಮಸ್ಯೆಗಳು, ಒತ್ತಡಗಳು ನಿವಾರಣೆ ಆಗೋದಕ್ಕೆ ಈ ಒಂದು ಪ್ರಾಣಶಕ್ತಿಯಿಂದ ಸಹಾಯಕಾರಿಯಾಗಿದೆ. ಆದ್ದರಿಂದ ಈ ಮೂರೂ ಮುದ್ರೆಗಳನ್ನು ಮೈಗ್ರೇನ್ ಇರುವವರು ಮಾಡ್ಕೊತಾ ಬಂದಾಗ ಏನಾಗುತ್ತೆ ಅಂದರೆ ಮೈಗ್ರೇನ್ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಈ ಒಂದು ಮುದ್ರೆ ಮಾಡುವಾಗ ಉಸಿರಾಟ ಸಮಸ್ಥಿತಿಯಲ್ಲಿರಬೇಕು, ಉಸಿರಾಟ ನೀಟಾಗಿ ಆಡಬೇಕು, ಹಾಗೆ ಕಾನ್ಸಂಟ್ರೇಷನ್ ಅನ್ನೋದು ಇರಬೇಕು. ಈ ರೀತಿಯಾಗಿ ಮುದ್ರೆ ನೀವು 21 ದಿನಗಳು ಬೆಳಿಗ್ಗೆ ಅರ್ಧ ಗಂಟೆ ಹಾಗೆ ಈವ್ನಿಂಗ್ ಅರ್ಧ ಗಂಟೆ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಕೇವಲ 21 ದಿನಗಳಲ್ಲಿ ನಿಮಗೆ ರಿಸಲ್ಟ್ ಬರೋದನ್ನು ನಾವು ನೋಡಬಹುದಾಗಿದೆ. ಹಾಗಿದ್ದಾಗ ಈ ಮುದ್ರೆಗಳನ್ನು ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ವಾಯು ಮುದ್ರೆ. ನೋಡಿ, ನಾನು ನಿಮಗೆ ಹೇಳಿದ್ದೆ ಈ ಒಂದು ಪಂಚ ಬೆರಳುಗಳಲ್ಲಿ ವಾಯು ಅಂದರೆ ವಾಯು ಯಾವುದು, ಈ ಒಂದು ತೋರು ಬೆರಳು ವಾಯು ತತ್ವನ ಬಿಂಬಿಸುತ್ತೆ ಅಂತಂದ್ಬಿಟ್ಟು. ಈ ಒಂದು ವಾಯು ತತ್ವನ ಕಂಟ್ರೋಲ್ ಮಾಡುವಲ್ಲಿ ನಾವು ಅಗ್ನಿ ತತ್ವವನ್ನು ಯೂಸ್ ಮಾಡಬೇಕಾಗುತ್ತೆ. ಹೆಬ್ಬೆರಳಿನಿಂದ ಈ ಒಂದು ವಾಯು ತತ್ವಯುಕ್ತವಾದ ತೋರು ಬೆರಳನ್ನು ಈ ರೀತಿಯಾಗಿ ನೀವು ಹೀಗೆ ಇಟ್ಕೊಬೇಕಾಗುತ್ತೆ. ಹೀಗೆ ಇಟ್ಕೊಂಡು ಇನ್ನು ಈ ಮೂರು ಬೆರಳುಗಳೇನಿದೆ ಇದನ್ನು ಎಂಗೇಜ್ ಆಗಿ ಇರಿಸಿ. ಹೀಗೆ ಇಟ್ಕೊಂಡ ನಂತರ ನೀವು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಹಾಗೆ ಕಾನ್ಸಂಟ್ರೇಷನ್ನ ಹಾಕಬೇಕಾಗುತ್ತೆ. ಅಂದರೆ ಏಕಾಗ್ರತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದೇ ರೀತಿಯಾಗಿ ಉಸಿರಾಟ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಡೀಪಾಗಿ, ಹಾಗೆ ಆ ಉಸಿರಾಟ ಹೇಗಿರಬೇಕಂದ್ರೆ ಫಾಸ್ಟಾಗಿ ಇರಬಾರ್ದು. ಅದು ತುಂಬ ಸ್ಲೋ ಆಗಿ, ಎಷ್ಟು ಸಾಧ್ಯನೋ ಅಷ್ಟು ಸ್ಲೋ ಆಗಿ ಹಾಗೆ ಡೀಪಾಗಿ ಇರಬೇಕಾಗುತ್ತೆ. ಓಕೆ, ಇವಾಗ ಒಂದು ಸತಿ ಪ್ರಾಕ್ಟೀಸ್ ಮಾಡೋಣ. ಟೇಕ್ ಎ ಡೀಪ್ ಬ್ರೀತ್. ಇನ್ಹೇಲ್, ಹೋಲ್ಡ್,
exhale, inhale, hold, exhale. ನೋಡಿ, ಈ ಮುದ್ರೆನ ನಿಮ್ಮ ಎರಡೂ ತೊಡೆಗಳ ಮೇಲೆ ಇಟ್ಕೊಂಡು ಇದೇ ರೀತಿಯಾಗಿ ಉಸಿರಾಟನ ತುಂಬ ಡೀಪಾಗಿ ಉಸಿರಾಟನ ಆಡಬೇಕಾಗುತ್ತೆ. ಮಾಡ್ತಾ 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 ಏನಾಗುತ್ತೆ ಅಂತಂದರೆ 21 ಡೇಸ್ಗೆ ಇದರ ರಿಸಲ್ಟ್ನ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಈಗ ಪೃಥ್ವಿ ಮುದ್ರೆ. ಪೃಥ್ವಿ ಮುದ್ರೆನ ಹೇಗಪ್ಪ ಮಾಡೋದು ಅಂತಂದರೆ ನೋಡಿ, ಪಂಚ ಬೆರಳುಗಳಲ್ಲಿ ಪೃಥ್ವಿ ತತ್ವ ಯಾವುದು ಇದರಲ್ಲಿ? ಪೃಥ್ವಿ ತತ್ವ ಬಂದ್ಬಿಟ್ಟು ಈ ಒಂದು ಉಂಗುರದ ಬೆರಳು. ಈ ಒಂದು ಉಂಗುರದ ಬೆರಳನ್ನ ಮತ್ತೆ ಹೆಬ್ಬೆರಳು ಯಾವುದು ಅಗ್ನಿ ತತ್ವದಿಂದ ನಿಯಂತ್ರಿಸಬೇಕು. ಈ ರೀತಿಯಾಗಿ ಇಟ್ಕೊಬೇಕು. ಹೀಗೆ ಹಿಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಪೃಥ್ವಿ ತತ್ವಕ್ಕೆ ಸಂಬಂಧಿಸಿದ ಎಲ್ಲನೂ ಬ್ಯಾಲೆನ್ಸ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ. ಹಾಗಿದ್ದಾಗ ನಮ್ಮಲ್ಲಿ ಅತಿಯಾದ ಆಲೋಚನೆಗಳಾಗಿರ್ಬೋದು, ಅತಿಯಾದ ಒತ್ತಡಗಳಾಗಿರಬಹುದು, ನಮ್ಮ ದೇಹದಲ್ಲಿರುವಂತಹ ಒತ್ತಡಗಳೂ ಒಂದೊಂದ್ಸತಿ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಇದೆಲ್ಲ ಕಡಿಮೆ ಆಗೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಅಗೇನ್ ಟೇಕ್ ಎ ಬ್ರೀತ್, ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್. ಇದು ಪೃಥ್ವಿ ಮುದ್ರೆ ಆಗಿದೆ. ಅದೇ ರೀತಿಯಾಗಿ ಈಗ ಜ್ಞಾನ ಮುದ್ರೆ. ಜ್ಞಾನ ಮುದ್ರೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಇದನ್ನು ಸರಸ್ವತಿ ಮುದ್ರೆ, ಹಯಗ್ರೀವ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಸಾಮಾನ್ಯವಾಗಿ ನಾವು ದೇವ್ರ ಮುಂದೆ ಕುತ್ಕೊಂಡಾಗ ಸಡನ್ನಾಗಿ ನಮಗೆ ಬರುವಂತಹ ಮುದ್ರೆ ಯಾವುದಾಗಿದೆ ಅಂದರೆ ಜ್ಞಾನ ಮುದ್ರೆ ಆಗಿದೆ. ಈ ಜ್ಞಾನ ಮುದ್ರೆನ ಹೇಗಪ್ಪ ಮಾಡೋದು ಅನ್ನೋದಾದರೆ ಹೆಬ್ಬೆರಳು ಹಾಗೆ ನಿಮ್ಮ ತೋರು ಬೆರಳು, ಇವೆರಡೂ ಏನು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಇಟ್ಕೊಬೇಕಾಗುತ್ತೆ. ಅಂದರೆ ನೋಡಿ, ನಾವು ಈ ಪೃಥ್ವಿ ಮುದ್ರೆ, ವಾಯು ಮುದ್ರೆ ಮಾಡಿದಾಗ ಆ ಬೆರಳುಗಳನ್ನ ಈ ರೀತಿಯಾಗಿ ಒಂದು ಬೆರಳನ್ನು ಸೇರಿಸಿ ಇಟ್ಕೊಂಡ್ವಿ. ಬಟ್ ಈಗ ಹೇಗೆ ಅಂದರೆ ಎರಡು ಟಚ್ ಆಗಬೇಕಷ್ಟೇ. ಇದು ಜ್ಞಾನ ಮುದ್ರೆ ಮಾಡುವಾಗ ಹೆಬ್ಬೆರಳು ಮತ್ತು ತೋರು ಬೆರಳು. ಈ ರೀತಿಯಾಗಿ ಇಟ್ಕೊಂಡು ಇನ್ನು ಮಿಕ್ಕಿದಂತಹ ಎಲ್ಲ ಬೆರಳುಗಳು ಏನು ಮಾಡಬೇಕು ಅಂದರೆ ಎಂಗೇಜ್ ಆಗಿ ಇರಿಸಬೇಕು. ಸಾಮಾನ್ಯಕ್ಕೆ ನೋಡಿ, ಈ ಜ್ಞಾನ ಮುದ್ರೆ ಅನ್ನೋದು ಆಧ್ಯಾತ್ಮಿಕಕ್ಕೆ ತುಂಬ ವಿಶೇಷಕಾರಿಯಾಗಿದೆ. ಹಾಗೆ ಧಾರ್ಮಿಕ ತತ್ವವನ್ನು ಸಹ ಇದು ಒಳಗೊಂಡಿದೆ. ಯಾವುದೇ ದೇವ್ರ ಫೋಟೋಗಳು ನೋಡಿ, ದೇವ್ರ ಪ್ರತಿಮೆಗಳು ನೋಡಿ, ಸಾಮಾನ್ಯಕ್ಕೆ ಎಲ್ಲರೂ ಸಹ ಜ್ಞಾನ ಮುದ್ರೆಯಲ್ಲೇ ಇರ್ತಾರೆ. ಯಾಕಪ್ಪ ಅಂದರೆ ಇದು ಕೇವಲ ಲೌಕಿಕವಾಗಿ ನಮ್ಮ ಒಂದು ದೇಹಕ್ಕೆ ಅಷ್ಟೇ ಅನುಕೂಲ ಆಗಲಿದ್ದೀರ, ಪಾರಮಾರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿಯೂ ಇದು ನಮಗೆ ಉನ್ನತಿನ ಕೊಡುತ್ತೆ. ಹಾಗಾಗಿ ಈ ಒಂದು ಜ್ಞಾನ ಮುದ್ರೆ ಅನ್ನೋದು ತುಂಬಾ ಅನುಕೂಲಕಾರಿಯಾಗಿದೆ. ಅದರಲ್ಲೂ ತಲೆಯ ಸಮಸ್ಯೆಗಳಾಗಿರುವಂತಹ ಈ ಮೈಗ್ರೇನ್, ತಲೆನೋವು, ಒತ್ತಡ ಇದೆಲ್ಲವನ್ನು ಇದು ನಿವಾರಣೆ ಮಾಡುತ್ತೆ. ಈಗ ಜ್ಞಾನ ಮುದ್ರೆ. ಟೇಕ್ ಎ ಬ್ರೀತ್. ನಿಮ್ಮ ಎರಡೂ ತೊಡೆಗಳ ಮೇಲೆ ನಿಮ್ಮ ಜ್ಞಾನ ಮುದ್ರೆಯನ್ನು ಇರಿಸಿ. ಟೇಕ್ ಎ ಬ್ರೀತ್, ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್, ಗೆಟ್ ರಿಲ್ಯಾಕ್ಸ್. ಈ ರೀತಿಯಾಗಿ ಅರ್ಧ ಗಂಟೆ, ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ, 21 ಡೇಸ್. ಯಾಕಪ್ಪ 21 ಡೇಸ್ ಅಂತ ಹೇಳ್ತೀವಿ ಅಂತಂದರೆ ಅದು ಒಂದು ಸೈಕಲ್ ಅಂತಂದ್ಬಿಟ್ಟು ಹೇಳ್ಬೋದು. ನೀವು ಯಾವುದೇ ಕೆಲಸ ಮಾಡಿ, ಯಾವುದೇ ಕಾರ್ಯ ಮಾಡಲಿ, 21 ಡೇಸ್ ನೀವು ಮಾಡ್ತಾ ಬಂದಾಗ ರಿಸಲ್ಟ್ ಬರೋದಕ್ಕೆ ಅದು ಅನುಕೂಲಕಾರಿಯಾಗಿದೆ. ಹಾಗಾಗಿ ಇದನ್ನು ಮಾಡ್ತಾ ಬಂದರೆ ಮೈಗ್ರೇನ್ ಸಮಸ್ಯೆಯಿಂದ ಆಚೆ ಬರಬಹುದು ಅಂತ ಹೇಳ್ತಾ ಇವತ್ತಿನ ದಿನ ಮೈಗ್ರೇನ್ ಸಂಬಂಧಿಸಿದಂತಹ ಈ ಒಂದು ಮುದ್ರೆಗಳನ್ನು ನಿಮಗೆ ತಿಳಿಸುತ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.